ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಸಾನ್ವಿ ಬ್ಲಾಗ್ಸ್. ಸೊ ಇವತ್ತು ಧರ್ಮಸ್ಥಳ ಆಯಿತು ನಮಗೆ. ಸೊ ನಾವು ಬರ್ತಾ ಇರೋದು, ಇವಾಗ ನಾವು ಹೋಗ್ತಾ ಇರೋದು ಮಂತ್ರಾಲಯಕ್ಕೆ. ಸೊ ಹಾಸನಿಂದ ಡೈರೆಕ್ಟ್ ಮಂತ್ರಾಲಯಕ್ಕೆ ಟ್ರೈನ್ ಇದೆ. ಸೊ ಇದೇ ಟ್ರೈನು ಸೋಲಾಪುರ. ಓಕೆನಾ, ಬನ್ನಿ. ನನಗೆ ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು ಮಂತ್ರಾಲಯಕ್ಕೆಲ್ಲ. ಸೊ ಹೇಗಿರುತ್ತೆ ಅಲ್ಲಿಂದೆಲ್ಲ ನಾನು ನಿಮಗೆ ತೋರಿಸ್ತೀನಂತೆ. ನಾವು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ, ಮಾಮಿ ಮಾಡೋಕ್ಕೆ ದೇವರು. ಹಾಂ ಹೌದು, ನಾನಿದ್ದೇನೆ. ಹೋಗೋಣ. ಅಪ್ಪ ನಿಮಗೆ ಟ್ರೈನ್ ಇಷ್ಟ ಆಗ್ತಾ ಇದೆ? ಅಪ್ಪು ಬನ್ನಿಲ್ಲಿ. ಅಪ್ಪ ನಿಮಗೆ ಇಲ್ಲ ನೋಡಿ. ಅಪ್ಪ ನಿಮಗೆ ಇಂಡಿ ಇಷ್ಟನ ಕೆನಡಾನಾ? ನಿಮ್ಗೆ ಯಾವ್ದು ಇಷ್ಟ? ಇಂಡಿಯಾನ ಕೆನಡಾನಾ? ಕೆನಡಾ. ನೋ, ಇಂಡಿಯಾ. ಕೆನಡಾ ಯಾಕೆ ಇಷ್ಟ ನಿಮಗೆ? ಪಪ್ಪ ಇದ್ದಾರ ಅಲ್ಲಿ ಕೆನಡಾದಲ್ಲಿ? ಮತ್ತೆ ಯಾರಿದ್ದಾರೆ ನಿನಗೆ? ಬನ್ನಿ, ಇವತ್ತು ನೀವು ಎಲ್ಲ ಒಟ್ಟಿಗೆ ಮಂತ್ರಾಲಯಕ್ಕೆ ಹೋಗೋಣ. ಹೌದು, ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು ಮಂತ್ರಾಲಯಕ್ಕೆ. ಸೊ ನೀವು ಫಸ್ಟ್ ಟೈಮ್ ಹೋದಾಗ ನಿಮಗೆ ಅನ್ನಿಸ್ತು ಮಂತ್ರಾಲಯದಲ್ಲಿ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ. ಸೊ ನನಗೆ ಅನ್ನಿಸ್ತು, ನಾನು ನಿಮಗೆ ಹೇಳ್ತೇನೆ ಕೊನೆಯ ತನಕ, ವಿಡಿಯೋ ಕೊನೆ ತನಕ ನಾನು ನಿಮಗೆ ಹೇಳ್ತೀನಂತೆ. ಸೊ ಬನ್ನಿ, ಎಕ್ಸ್ಪೀರಿಯನ್ಸ್ ವ್ಲಾಗ್ ಸ್ಟಾಪ್ ಮಾಡೋಣ. ಸೊ ನಾವು ಈವ್ನಿಂಗ್ 4 o'clock 4:30ಗೆ ಹಾಸನಿಂದ ಟ್ರೈನ್ ಇತ್ತು. ಓಕೆನಾ. ಸೊ ಸಂಜೆ ನಾವು ಮಧ್ಯರಾತ್ರಿ ಹೋಗಿದ್ದು, ಅಲ್ಲಿ 1:30 ಆಯಿತು. ಸೊ ಅಲ್ಲಿಂದ ಹಿಡಿದು ನಾವು ಆಟೋ ಸಿಗುತ್ತೆ. ಸೊ ಆಟೋಯಿಂದ ನಾವು ಲಾಡ್ಜ್ ಅಂದರೆ ನಾವು ಉಳ್ಕೊಂಡಿರುವಂಥ ರೂಮಿಗೆ ಹೋದ್ವಿ. ಬೆಳಗ್ಗೆ ರಾತ್ರಿ ಅಲ್ಲೇ ಹಾಲ್ಟಾಗಿ, ಸೊ ಬೆಳಗ್ಗೆ ಇದು ಫ್ರೆಶ್ ಅಪ್ ಆಗಿ ನಾವು ಬಂದ್ವಿ. ಅಂದರೆ ರಾಯರ ದರ್ಶನಕ್ಕೆ ಬಂದ್ವಿ. ನಮಗೆ ದರ್ಶನ ಬೇಗನೆ ಆಯಿತು, ತುಂಬ ಕ್ಯೂನು ಸಹ ಇರಲಿಲ್ಲ. ಹಾಗೆ ಸ್ವಲ್ಪ ಅವಳನ್ನ ರೆಡಿ ಮಾಡಿದ್ವಿ. ಹಾಗೆ ಇಲ್ಲಿ ರಥೋತ್ಸವ ಆಗ್ತಿತ್ತು, ಅದಂತೂ ನೋಡಿ ತುಂಬ ಖುಷಿ ಆಯಿತು. ಸೊ ನೀವು ಹಾಗೆ ಇದನ್ನು ನೋಡ್ಕೊಂಬನ್ನಿ, ನಾನು ನಿಮಗೆ ಮತ್ತೆ ಸಿಗ್ತೀನಂತೆ. ರಥೋತ್ಸವ ಎಲ್ಲ ಆಯಿತು. ರಥೋತ್ಸವ ಆದಮೇಲೆ ಹೀಗೆ ಪಕ್ಕದಲ್ಲಿ ಒಂದು ಮ್ಯೂಸಿಯಂ ಇದೆ. ಸೊ ಅದು ಮ್ಯೂಸಿಯಂ ಮಾತ್ರ ತುಂಬ ಚೆನ್ನಾಗಿದೆ. ಅಂದರೆ ರಾಯರದ್ದಾಗಿರ್ಬೋದು ಪ್ರತಿಯೊಂದೂ ಸಹ ಅಲ್ಲಿ. ಅಮ್ಮ ನೋಡಿ ಹೀಗೆ ಸಾನ್ವಿಗೆಲ್ಲ ಹೇಳ್ತಾ ಹೋಗ್ತಾರೆ. ಎಷ್ಟು ಜನ ಅಂದರೆ ತುಂಬ ಜನ ಬಂದಿದ್ದರು. ಹಾಗೆಯೇ ನಾವು ಮ್ಯೂಸಿಯಮ್ಸ್ ಎಲ್ಲ ನೋಡಿಕೊಂಡು ನಾವು ಮಧ್ಯಾಹ್ನ ಒಂದು ಆಫ್ಟರ್ನೂನ್ ಒಂದು 12:30 ಆಯಿತು. ಹಾಗೆ ಪ್ರಸಾದ ನಮಗೆ ಸಿಕ್ತು ದಂತೆ. ಸೊ ಅದನ್ನೆಲ್ಲ ಹೇಳ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದು ಹಿಂದೆ ಇರೋ ಒಂದು ನದಿಗೆ. ಸೊ ಅಲ್ಲಿ ನದಿಗೆ ಹೋದಾಗ ಸಾನ್ವಿಗೆ ಏನೋ ಒಂದು ಸಿಕ್ತು. ಏನಿರ್ಬೋದು ಇಲ್ಲಿ ಕ್ಯಾಮಲ್ ರೈಡ್ ಅಂತ ಆಯ್ತಾ, ಅಂದರೆ ಒಂಟೆ ರೈಡ್. ಸೊ ಅದಂತೂ ಯಪ್ಪ ಎಷ್ಟು ಬೇಕು ಅಂತ ಆಯ್ತು. ನಿಜ ಹೇಳ್ತೀನಿ, ಫಸ್ಟ್ ಟೈಮ್ ನಂಗೆ ಅದು ಎಕ್ಸ್ಪೀರಿಯೆನ್ಸ್. ಅಷ್ಟು ನನಗೆ ಹೈಟ್ ಅಂದರೆ ಆಗೋದೇ ಇಲ್ಲ ಆಯಿತಾ. ಸೊ ಹೋದ್ವಿ ಹೈಟ್ ಮೇಲೆ. ನಾನು ನನ್ನ ಮಗಳು ಇಬ್ಬರು ಹತ್ಕೊಂಡು ಆ ಕ್ಯಾಮಲ್ ರೈಡೆಲ್ಲ ಮುಗಿಸ್ಕೊಂಡ್ವಿ. ಇದರಲ್ಲಿ ಒಂದು ಕಾಮಿಡಿ ಇದೆ, ನೋಡ್ಕೊಂಬನ್ನಿ ನನ್ನ ತಂಗಿ. ಅಲ್ಲೇ ಹುಚ್ಚಿಲ್ಲ ಇವ್ರ ಹೆಸರು ರಾಜು ಅಂತ. ಹೆಸ್ರೇನು ಹೇಳಿ? ರಾಜು ಅಂತ. ಮಕ್ಳಿಗಾದ್ರೆ 50 rupees, ದೊಡ್ಡವ್ರಿಗಾದ್ರೆ 100 ಅಂತೆ. ಅಲ್ಲಿ ಹುಚ್ಚಿದ್ರೆ ಒಂದು ಜಾಸ್ತಿ ಕೊಡಿ, ಇಲ್ಲಾಂದ್ರೆ ಒಂದು 20 rupees ಕೊಡಿ. ಒಂಟೆಗೆ ಅಲ್ಲೇ ಹುಚ್ಚಿಲ್ಲ. ನೋಡಿದ್ರೆ ನನ್ನ ತಂಗಿ ಕಾಮಿಡಿನ, ಒಂಟೆಗೆ ಅಲ್ಲುಜ್ಜಿಲ್ಲ ಅಂತೆ. ಅದನ್ನ ಬಗ್ಗೆ ಕಂಪ್ಲೇಂಟ್ ಮಾಡ್ಕೊಂಡು ಕಾಮಿಡಿ ಮಾಡ್ಕೊಂಡಿದ್ದು. ಸೊ ನಮ್ಮ ಮನೇಲಿ ನನ್ನ ತಂಗಿ ಹೇಗೆಂದರೆ ಅವಳೊಂಥರ ಎನರ್ಜಿ ಬೂಸ್ಟರ್. ಎಲ್ಲರಿಗೂ ನಗಾಡಿಸ್ಕೊಂಡಿರ್ತಾಳೆ. ಸೊ ಅಲ್ಲೂ ಹಾಗೆ ಕಾಮಿಡಿ ಮಾಡಿಕೊಂಡು ಒಂಟೆ ಮೇಲೆ ಹತ್ತಿದ್ವಿ. ಕೊನೆಗೂ ನನ್ನ ಲೈಫಲ್ಲಿ ಇನ್ನೊಂದ್ಸಲ ಒಂಟೆ ಮೇಲೆ ಕೂರಲ್ಲ. ನನಗಂತೂ ಅಷ್ಟು ಭಯ ಆಯ್ತು. ಅದು ಹಿಂದಕ್ಕೆ ಎಷ್ಟು ಹೈಟ್ ಅನಿಸುತ್ತೆ ಅಂದರೆ ಹಿಂದಕ್ಕೆ ಮುಂದಕ್ಕೆ. ಆ್ಯಕ್ಚುಲಿ ನನಗೆ ಭಯ ಆಗ್ತಿತ್ತು. ನನ್ನ ಮಗಳು ಫುಲ್ ಎಂಜಾಯ್ ಮಾಡಿದ್ಲು. ನೋಡಿ ಅವಳು ಹೇಗೆ ಹೇಳ್ತಾಳೆ. ನಿಮ್ಗೆ ಖುಷಿ ಆಯ್ತು ಒಂಟೆ ಮೇಲೆ ಕೂತಿದ್ದ? ಅಪ್ಪು ಇಲ್ಲಾಡು. ಅಪ್ಪು ಇವಾಗ ನಿಮಗೆ ನೆಕ್ಸ್ಟ್ ಯಾವ್ದು ಬೇಕು? ಏನದು? ಇಲ್ಲ ಹೇಳ್ಬೇಕಮ್ಮ. ನೋಡ್ರು ಜೋರಾಗಿ ಹೋಗಲ್ಲ, ನಿಧಾನ ಹೋಗುತ್ತೆ. ಹೆಸರೇನು ನೋಡಿ ಗೈಸ್, ಮಂತ್ರಾಲಯದಲ್ಲಿ ಇದನ್ನೇ 50 ರೂಪಾಯಿ ಅಂತೆ ಹಾರ್ಸ್ ರೈಡಿಂಗು. ಸಾನು ಕೂತಿದ್ದಾಳೆ. ಸಾನು ಹೆಂಗ ಅನಿಸ್ತೈತೆ? ಸಾನು ಹೇಳು ಹೆಸರೇನು? ಜೋರಾಗಿ ಹೇಳು. ಅಶೋಕ್. ಎಷ್ಟು ನೀನು ಹಾರ್ಸ್ ರೈಡಿಂಗು? 50 ರೂಪಾಯಿ. ಕಾಂಟ್ಯಾಕ್ಟ್ ಮಾಡಿ. ಇಲ್ಲೇ ಮಂತ್ರಾಲಯ ನದಿ. ಯಾವ ನದಿ ಇದು? ತುಂಗಭದ್ರಾ ನದಿ ಹತ್ರ ಇರ್ತಾನೆ. ಕಾಂಟ್ಯಾಕ್ಟ್ ಮಾಡಿ. ಅಶೋಕ್ ಅಂತ.
ಪಾಪ ತುಂಬಾ ಒಳ್ಳೆ ಹುಡುಗ, ಸಪೋರ್ಟ್ ಮಾಡಿ. ಸ್ಕೂಲಿಗೆ ಹೋಗಲ್ವಾ? ಮತ್ತೆ ಇವತ್ತಕ್ಕೆ ಹೋಗಿಲ್ಲ ಸ್ಕೂಲಿಗೆ ಹೋಗ. ಹಾಗೆಯೇ ಆ ಹುಡ್ಗನು ನನ್ನ ತಂಗಿ ಬಿಡ್ನಿಲ್ಲ ಆಯ್ತು. ಆ ಹುಡ್ಗನು ನೀನೇನು ಸ್ಕೂಲಿಗೆ ಹೋಗ್ತೀರಾ, ನಿಂದು ಯಾವ ಸ್ಕೂಲು ಅಂತೆಲ್ಲ ನೋಡ್ಕೊಂಡು, ಹಾಗೆ ಸಾನ್ವಿಗೆ ಒಂದು ಹಾರ್ಸ್ ರೈಡಿಂಗ್ ಆಗಿರ್ಬೋದು, ಕ್ಯಾಮಲ್ ರೈಡಿಂಗ್ ಎಲ್ಲ ಮುಗಿಸ್ಕೊಂಡಾಯಿತು. ನಾವು ಹೋಗಿದ್ದು ಫಸ್ಟ್ ದೇವಸ್ಥಾನ ಅಂದರೆ ಅಭಯ ಆಂಜನೇಯ ದೇವಸ್ಥಾನ. ಇದು ಮಠದಿಂದ 1 ಕಿಲೋಮೀಟರ್ ದೂರದಲ್ಲಿದೆ. ಸೊ ಇದು ಆಂಜನೇಯನ ದೇವಸ್ಥಾನ ತುಂಬ ದೊಡ್ಡದಿದೆ. ಸೊ ತುಂಬ ಚೆನ್ನಾಗಿ ಅನ್ನಿಸ್ತು ನಮಗೂ ನೋಡಿ. ಅಂದರೆ ಒಳಗಡೆ ತುಂಬ ಶಾಂತ ರೀತಿಯಾಗಿರೋ, ಮತ್ತು ಅಲ್ಲಿನ ಕೆತ್ತನೆಗಳು ತುಂಬ ಚೆನ್ನಾಗಿದೆ. ಸೊ ಹಾಗೆಯೇ ನಾವು ಹೋಗ್ತಾ ಅಂದರೆ ಆಟೋ ಇಲ್ಲಿ ಏನು ಅಂದರೆ 1 ಡೇಗೆ ಸೊ ಪರೇಡ್ ಇಷ್ಟು ಅಮೌಂಟ್ ಅಂತ ಇರುತ್ತೆ. ನಾವು ಕೊಟ್ಟು ಮೋಸ್ಟ್ಲಿ 150 ಅನಿಸುತ್ತೆ. ಸೊ ಅವರೇ 5 ಪ್ಲೇಸಸ್ನ ವಿಸಿಟ್ ಮಾಡಿಕೊಂಡು ವೆಯ್ಟ್ ಮಾಡಿಕೊಂಡು ತೋರಿಸ್ಕೊಂಡು ಮತ್ತೆ ನಮ್ಮನ್ನು ರಿಟನ್ನು ಮಠಕ್ಕೆ ಬಿಡ್ತಾರೆ. ಸೊ ಹಾಗೆಯೇ 10 ಕಿಲೋಮೀಟರ್ ದೂರದಲ್ಲಿ ಮಠದಿಂದ ಅಂದರೆ ಒಂದೊಂದು ಬ್ರಿಡ್ಜ್ ಇದೆ. ಸೊ ಈ ಬ್ರಿಡ್ಜ್ ತುಂಬಾ ಚೆನ್ನಾಗಿದೆ. ಇದು ಒಂದು ಮಸ್ಟ್ ವಿಸಿಟಿಂಗ್ ಪ್ಲೇಸ್ ಅಂತಲೇ ಹೇಳ್ಬೋದು. ಇದು ಬ್ರಿಡ್ಜ್ ಅಂದರೆ ಮಂತ್ರಾಲಯ ಬ್ರಿಡ್ಜ್ ಅಂತಲೇ. ಸೊ ಅಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದು ಪಂಚಮುಖಿ ಆಂಜನೇಯನ ದೇವಸ್ಥಾನಕ್ಕೆ. ಹೌದು, ಇದು ಪಂಚಮುಖಿ ದೇವಸ್ಥಾನ ಏನಕ್ಕೆ ಫೇಮಸ್ ಅಂದರೆ ಇಲ್ಲಿ ಆಂಜನೇಯಂದು ಪಾದ ಇದೆ, ಮತ್ತು ಹಾಗೆ ಪಕ್ಕದಲ್ಲಿ ಒಂದು ಲಕ್ಷ್ಮೀ ದೇವಿ ಇದೆ. ಅದೊಂದು ನೀವು ಅದನ್ನು ಸಹ ನೀವು ನೋಡ್ಬೋದು. ಸೊ ಹಾಗೆ ತುಂಬ ಬಿಸಿಲಿರೋದ್ರಿಂದ ನಾನು ಸಾನ್ವಿ ಅವಳದು ಚಿಕ್ಕಿ ಜೊತೆ ಬಜ್ಜಿ ತಿನ್ಕೊಂಡು ಅಲ್ಲೇ ಆಂಟಿ ತಿರುಗಿಲ್ಲ ಬಜ್ಜಿ ಎಲ್ಲ ಮುಗಿಸ್ಕೊಂಡು ಈಗ ಆಟೋದಲ್ಲಿ ಕೂರಿಸ್ಕೊಂಡು ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಸೊ ಹಾಗೆಯೇ ಸಾನ್ವಿ ಮಾತ್ರ ಹೇಳ್ತೀನಿ, ಇಂಡಿಯಾದಲ್ಲಿ ತುಂಬ ಎಂಜಾಯ್ ಮಾಡಿದ್ಲು ಅವಳು ಪ್ರತಿಯೊಂದೂ. ಸೊ ಅವಳು ಇವಾಗ ರಿಟರ್ನ್ ಬಂದ್ರೂ ಕೇಳ್ತಾಳೆ, ಅಮ್ಮ ನಾವು ಇಂಡಿಯಾಗೆ ನಾವು ಯಾವಾಗ ಹೋಗೋದು ವೆಕೇಷನ್ಗೆ ಅಂತ ಕೇಳ್ತಾಳೆ. ಆಂಟಿ ಬಂದು ಅವರಿಬ್ಬರು ಏನು ಹೇಳ್ತಿದ್ದಾರೆ ಗೊತ್ತಾ, ಬಜ್ಜಿ ಮಾತ್ರ ತುಂಬ ಚೆನ್ನಾಗಿತ್ತು ಆಂಟಿ ಅಂತ. ನೋಡಿ ಗಾಗಲ್ಸ್ ಹಾಕೊಂಡು ಬಿಸಿಲಲ್ಲಿ ಕೂತ್ಕೊಂಡು ಸಾನ್ವಿ ಫುಲ್ ಎಂಜಾಯ್ ಮಾಡ್ಕೊಂಡು ಹೋಗ್ತಾಳೆ. ಸೊ ಇವಾಗ ನಾವೆಲ್ಲಿಗೆ ಹೋಗ್ತಾ ಇದ್ದೀವಿ ಗೊತ್ತಾ, ನಾವೀಗ ಹೋಗ್ತಾ ಇರೋದು ಬಂದು ಬೃಂದಾವನ ಅಂದರೆ ತುಂಗಾ ನದಿ ತೀರದಲ್ಲಿ ಬೃಂದಾವನ ದೇವಸ್ಥಾನ ಇದೆ ಅಲ್ಲ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾವೀಗ. ನೆಕ್ಸ್ಟ್ ಪ್ಲೇಸಸ್ ಬಂದು ನೋಡಿ, ಇಲ್ಲಿನ ಮನೆಗಳು ನೋಡಿ ಎಷ್ಟು ಡಿಫ್ರೆನ್ಸ್ ಅಂದರೆ ತುಂಬ. ಇಲ್ಲಿನ ಮನೆಗಳ ಡೋರ್ ಏನಿಲ್ಲ, ಎಲ್ಲರೂ ಕೆಲವೊಬ್ಬರು ಮನೇಲಿ ಜಸ್ಟ್ ಅಂದರೆ ಒಂದು ಬಟ್ಟೆನ ಸಹ ಬಟ್ಟೆಯಿಂದ ಅವರು ಡೋರ್ನ ಕ್ಲೋಸ್ ಮಾಡಿದರು. ಇದು ನಾವು ಹೋಗೋದು ಅಂದರೆ ರಾಯಚೂರು ಕಡೆ ಇಲ್ಲ. ಸೊ ನಾವು ನೋಡಿದ್ದು. ಸೊ ನೆಕ್ಸ್ಟ್ ಬಂದು ಪ್ಲೇಸ್ ಬಂದು ಇದೊಂದು 19 ಕಿಲೋಮೀಟರ್ ದೂರದಲ್ಲಿದೆ ಬೃಂದಾವನ. ಸೊ ಇಲ್ಲಿಗೆ ಅಂದರೆ ತುಂಗಾ ನದಿಯ ಪಕ್ಕದಲ್ಲೇ ಇದೆ. ಸೊ ಇದನ್ನೆಲ್ಲ ನೋಡಿಕೊಂಡು ನಾವು ಹೋಗಿದ್ದು ನೆಕ್ಸ್ಟ್ ಅಪ್ಪಣ್ಣ ಸ್ವಾಮಿ ಹತ್ರ, ಅಂದರೆ ರಾಯರು ವಿಶ್ರಾಂತಿ ಪಡೆದಂಥ ಪ್ಲೇಸ್ಗೆ ಹೋಗಿದ್ವಿ ನಾವು ನೆಕ್ಸ್ಟ್ ಹೋಗಿದ್ದು. ಅಲ್ಲಿನೂ ಚೆನ್ನಾಗಿತ್ತು. ಸೊ ಅಲ್ಲೆಲ್ಲ ಅಲ್ಲಿ ಶ್ರೀಗಳಿದ್ರು. ಸೊ ಅವ್ರ ಹತ್ರ ಎಲ್ಲ ಆಶೀರ್ವಾದ ಎಲ್ಲ ತೊಗೊಂಡು ನೋಡಿಕೊಂಡು ನಮ್ಮನ್ನು ಮತ್ತೆ ಸಂಜೆ ಅವರೇ ಆಟೋದವರೇ ರೂಮಿಗೆ ಬಿಡ್ತಾರೆ, ಅಂದರೆ ಮಠದ ಹತ್ರ ನಮ್ಮನ್ನು ಬಿಡ್ತಾರೆ. ಸೊ ಮಠ ಎಲ್ಲ ಮುಗಿಸ್ಕೊಂಡು ನಾವು ಮತ್ತೆ ರೂಮ್ಗೆ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಮತ್ತೆ ಕೊನೆ ವ್ಯೂ ನೋಡೋಣ ಮಠದ್ದು, ಮತ್ತು ಇನ್ನೊಂದು ಸಲ ರಾಯರ ದರ್ಶನ ಪಡೆಯೋಣ ಅಂತ ಮತ್ತೆ ಬಂದ್ವಿ ನಾವು. ನಿಜ ಹೇಳ್ತೀನಿ, ಸಂಜೆ ಮಾತ್ರ ಎಷ್ಟು ಚೆನ್ನಾಗಿ ಅನ್ನಿಸ್ತು ಅಂದರೆ ನನಗೆ ಬೆಳಗ್ಗೆಗಿಂತ ಸಂಜೆ ನೋಡೋಕ್ಕಷ್ಟು ತುಂಬ ಖುಷಿ ಆಯಿತು ನನಗೆ. ಅದನ್ನೆಲ್ಲ ನೋಡಿಕೊಂಡು ಸಾನ್ವಿ ಜೊತೆ ಸ್ವಲ್ಪ ಎಲ್ಲ ಆಟ ಆಡಿಕೊಂಡು ನಮಗೆ ಟ್ರೈನ್ ಇದು ಮತ್ತೆ ರಿಟರ್ನ್ 11 ಸೊ ಹಾಗಾಗಿ ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಮಠದಲ್ಲೇ ತುಂಬ ಚೆನ್ನಾಗಿತ್ತು. ಕರ್ಡ್ ರೈಸ್ ಕೊಟ್ಟಿದ್ರು, ಬಿಸಿ ಕರ್ಡ್ ರೈಸ್ ಇತ್ತು. ಅದನ್ನೆಲ್ಲ ತಿನ್ಕೊಂಡು ಮತ್ತೆ ನಾವು ವಾಪಸ್ ಬಂದಿದ್ದು ರೂಮಿಗೆ ಬಂದು 9:30ಗೇನೋ ನಮಗೆ ಅಲ್ಲಿಂದ ಹೊರಟ್ವಿ. ಸೇಮ್ ಆಟೋನೇ ಇತ್ತು. ಸೊ ಅವರು 11:30ಗೆ ಬಿಟ್ವಿ. ಸೊ ಇದಾಗಿತ್ತು ನನ್ನ ಬ್ಲಾಗ್. ಸೊ ಈ ಬ್ಲಾಗ್ನ ಇದು ಮಠದ ಅಂದರೆ ಈ ಮಂತ್ರಾಲಯಕ್ಕೆ ಹೋದರೆ ಯಾವುದು ಪ್ಲೇಸಸ್ ನೀವು 5 ಮಸ್ಟ್ ವಿಸಿಟರ್ ಪ್ಲೇಸಸ್ ಯಾವುದು ನೀವು ನೋಡ್ಬೋದು ಅನ್ನೋದನ್ನು ನಾನು ನಿಮಗೆ ಈ ಬ್ಲಾಗಲ್ಲಿ ನಾನು ನಿಮಗೆ ಹೇಳಿದ್ದೀನಿ ಅಷ್ಟೇ, ಬೇರೆ ಏನು ಹೇಳಿಲ್ಲ. ಸೊ ಈ ಬ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಎಲ್ಲರೂ ನನಗೆ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವೀಡಿಯೋ ಜೊತೆ ಬರ್ತೇನೆ. ಮತ್ತೆ ಯಾವುದು ವೀಡಿಯೋ ಗೊತ್ತಾ, ಸೊ ನಾನು ಮಂತ್ರಲಿಂದ ನಾನು ನೆಕ್ಸ್ಟ್ ಹೋಗಿದ್ದು ಬೆಂಗಳೂರಲ್ಲಿ. ಹೌದು, ಸೊ ನೆಕ್ಸ್ಟ್ ನಾನು ಬೆಂಗಳೂರ್ದು ಬ್ಲಾಗ್ಸ್ನ ಮತ್ತು ಶಾರ್ಟ್ ವೀಡಿಯೋಸ್ನ ಹಾಕ್ತೇನೆ ಅಂತ. ಸೊ ಹೀಗೆ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಬಾಯ್ ಎಲ್ಲರಿಗೂ.